ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ 2026 ಮಾರ್ಚ್ ತಿಂಗಳ ಅಂದರೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿ. ಇದನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಗಣೇಶನಿಗೆ 21 ಹೆಸರುಗಳಿರುತ್ತೆ. ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ಕೂಡ ಒಂದೊಂದು ಗಣೇಶನ ಹೆಸರಿನಿಂದ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಈ ಸಲದ ಸಂಕಷ್ಟಹರ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ಏನು ಅಂತಂದರೆ, ಬಾಲಚಂದ್ರ ಗಣೇಶ ಅಂತ ಅಂದರೆ ತಲೆಯ ಮೇಲೆ ಚಂದ್ರನನ್ನು ಧರಿಸಿದವನು ಅಥವಾ ಚಂದ್ರನಿಂದ ಅಲಂಕರಿಸಲ್ಪಟ್ಟವನು ಅಂತ ಅರ್ಥ. ಈ ಸಲ ಗಣೇಶನ ಬಾಲಚಂದ್ರ ರೂಪದಲ್ಲಿ ಸಂಕಷ್ಟಹರ ಚತುರ್ಥಿ ಎಂದು ಪೂಜೆ ಮಾಡಲಾಗುತ್ತೆ. ಹಾಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು, ಬನ್ನಿ ತಿಳ್ಕೊಳ್ಳೋಣ. ಮಾರ್ಚ್ 6 ಅಥವಾ 7ನೇ ತಾರೀಕು ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಚಂದ್ರೋದಯ ಸಮಯ, ಪೂಜಾ ವಿಧಾನ ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚತುರ್ಥಿ ತಿಥಿ ಮಾರ್ಚ್ 6ನೇ ತಾರೀಕು ಸಂಜೆ 5:55 ಪ್ರಾರಂಭ ಆಗುತ್ತೆ. ಅಂದರೆ ಶುಕ್ರವಾರ ಸಂಜೆ 5:55 ಪ್ರಾರಂಭ ಆಗುತ್ತೆ. ಮಾರ್ಚ್ 7ನೇ ತಾರೀಕು ಸಂಜೆ 7:15 ಮುಕ್ತಾಯ ಆಗುತ್ತೆ. ಈಗ ನಾವು ಕೆಲವೊಂದು ತಿಥಿಯನ್ನು ಬೆಳಗ್ಗೆ ಸೂರ್ಯೋದಯದ ಆಧಾರದ ಮೇಲೆ ಆ ದಿನ ಪೂರ್ತಿ ಅದೇ ತಿಥಿ ಇರುತ್ತೆ ಅಂಥೇಳಿ ಆಚರಣೆ ಮಾಡ್ತೀವಿ. ಆದರೆ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರೋದಯ ಸಮಯದಲ್ಲಿ ಚತುರ್ಥಿ ತಿಥಿ ಇರಬೇಕು. ಆ ಕಾರಣದಿಂದ 6ನೇ ತಾರೀಕು ಅಂದರೆ ಶುಕ್ರವಾರ 6ನೇ ತಾರೀಕು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತೆ. ಮಾರ್ಚ್ 7ನೇ ತಾರೀಕು ಶನಿವಾರ ಕೂಡ ಸಂಜೆ 7:15 ತನಕ ಅಂದರೆ ಚಂದ್ರೋದಯ ಆದಮೇಲೂ ಕೂಡ ಚತುರ್ಥಿ ತಿಥಿ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಮುಗಿದೋಗ್ಬಿಡುತ್ತೆ. ರಾತ್ರಿ ಪೂರ್ತಿ ಚತುರ್ಥಿ ತಿಥಿ ಇರೋದಿಲ್ಲ. ಆ ಕಾರಣದಿಂದ 6ನೇ ತಾರೀಕು ಶುಕ್ರವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತೆ. ಯಾರೆಲ್ಲ ಪ್ರತಿ ತಿಂಗಳು ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀರೋ ಇದೇ ಶುಕ್ರವಾರ 6ನೇ ತಾರೀಕು ಮಾಡಬೇಕು. ಈ ದಿನ ರಾತ್ರಿ 9:05 ಚಂದ್ರೋದಯ ಆಗುತ್ತೆ. ಉಪವಾಸ ಇರುವಂಥವರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ಇರಬೇಕು. ಬೆಳಗ್ಗೆ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಸಂಜೆ ಮತ್ತೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ತುಪ್ಪ ದೀಪ ಹಚ್ಚಿ ಗಣೇಶನಿಗೆ ಪೂಜೆ ಮಾಡಿ ಮಂತ್ರ ಅಷ್ಟೋತ್ತರ ಎಲ್ಲನೂ ಕೂಡ ಹೇಳಿ ಬಾಲಚಂದ್ರ ಗಣೇಶನ ವ್ರತ ಕಥೆಯನ್ನು ಓದಬೇಕು. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲೋಗಿ ಅರ್ಚನೆ ಮಾಡಿಸ್ಕೊಂಡು ದೇವರ ಪೂಜೆ ಎಲ್ಲನೂ ಕೂಡ ನೋಡಿಕೊಂಡು ಪ್ರಸಾದನ ಸ್ವೀಕರಿಸಿ ಮತ್ತೆ ರಾತ್ರಿ 9 ಗಂಟೆ ನಂತರ 9:05 ಚಂದ್ರೋದಯ ಆಗುತ್ತೆ. ಆ ಸಮಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಬಿಡಬಹುದು. ಈ ದಿನ ಉಪವಾಸ ಆಚರಣೆ ಮಾಡೋ ಅಂಥವ್ರು ಯಾವುದೇ ಕಾರಣಕ್ಕೂ ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬೇಡಿ. ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ತಿನ್ಬೋದು. ಇನ್ನು ಉಪವಾಸ ಇರೋ ಅಂಥವರು ಲಿಕ್ವಿಡ್ ಐಟಮನ್ನು ತೊಗೋಬೋದು. ನೀರು, ಕಾಫಿ, ಟೀ, ಎಳ್ನೀರು, ಹಾಲು, ಜ್ಯೂಸು ಈ ಥರ ಹಣ್ಣುಗಳನ್ನು ತಿನ್ಬೋದು. ಮತ್ತು ಸಂಜೆಗೆ ಬೇಕಾದರೆ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಅವಲಕ್ಕಿ ಅಥವಾ ಉಪ್ಪಿಟ್ಟು, ಚಪಾತಿ ಈ ಥರ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅಥವಾ ದೇವಸ್ಥಾನದಲ್ಲಿ ಏನಾದರೂ ಪ್ರಸಾದ ಕೊಟ್ಟಿದ್ರೆ ಅದನ್ನೇ ಕೂಡ ನೀವು ತಿನ್ನಬಹುದು. ನಿಮ್ಮ ಆರೋಗ್ಯ ಸ್ಥಿತಿ, ದೇಹ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸನ ಆಚರಣೆ ಮಾಡಿ. ಕೆಲವರೆಲ್ಲ ಪೀರಿಯಡ್ಸ್ ಆಗಿ 3 ದಿನ ಆಗಿದೆ, 4 ದಿನ ಆಗಿದೆ, ಉಪವಾಸ ಮಾಡ್ಬೋದಾ, ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ. ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂದರೆ ಖಂಡಿತ ಮಾಡ್ಬೋದು. ಆಗುತ್ತೆ ಅನ್ನೋ ಹಾಗಿದ್ರೆ ಮಾಡೋಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಮಕ್ಕಳ ಕೈಲಿ ನೀವು ಪೂಜೆ ಮಾಡಿಸ್ಬೋದು. ಮಕ್ಕಳು ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಮಕ್ಕಳ ಕೈಲೂ ಕೂಡ ಈ ದಿನ ವ್ರತನ ಮಾಡಿಸಿ. ಹೇಗಿದ್ದರೂ ಪರೀಕ್ಷೆ ಸಮಯ ಅಲ್ವಾ, ಹಾಗಾಗಿ ಮಕ್ಕಳ ಕೈಲೂ ಕೂಡ ನೀವು ಈ ಪೂಜೆನ ಮಾಡಿಸ್ಬೋದು. ನಾವೆಲ್ಲ ಗಣೇಶನ ಪೂಜೆ ಮಾಡೋದೇ ಅಡೆತಡೆಗಳ ನಿವಾರಣೆಗೆ, ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರ ಅಲ್ವಾ. ಈಗೆಲ್ಲ ಪರೀಕ್ಷೆ ಸಮಯಗಳಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೇ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿ. ನಿಮ್ಮ ಮಕ್ಕಳು ಯಾರೆಲ್ಲ 10th ಇರ್ಬೋದು, PUC ಇರ್ಬೋದು, ಅಥವಾ ಯಾವುದೇ ಕ್ಲಾಸ್ ಆಗಿರಲಿ ಎಕ್ಸಾಮ್ ಬರೆಯುವಂಥ ಪ್ರತಿಯೊಂದು ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರು ಓದಿದ್ದೆಲ್ಲ ನೆನಪಿರಬೇಕು, ಪರೀಕ್ಷೆ ತುಂಬ ಚೆನ್ನಾಗಿ ಸುಲಭವಾಗಿ ಬರೀಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಈ ಥರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಮಕ್ಕಳೇ ಅಂತಲ್ಲ, ಪರೀಕ್ಷೆ ಬರೆಯೋ ಪ್ರತಿಯೊಬ್ಬ ಮಕ್ಕಳಿಗೋಸ್ಕರ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ. ಶುಕ್ರವಾರ ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಗೊಜ್ಜವಲಕ್ಕಿ, ಮೋದಕ ಅಥವಾ ಸಿಹಿ ಅವಲಕ್ಕಿಯನ್ನು ನೈವೇದ್ಯ ಮಾಡಬಹುದು. ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ, ಮುಕ್ತಾಯ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಪೂಜಾ ವಿಧಾನ, ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ, ಹಾಗೆಯೇ ವ್ರತದ ಕಥೆಯನ್ನು ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?